ಯಶೋಧರ, ನಿನಗೆ ಇದು ಮಂತ್ಲಿ ಹೋಗ್ತೀಯಲ್ಲ, ಏನು ಪ್ರಾಬ್ಲಮ್ ಹೋಗ್ತೀಯ? ರಕ್ತ ಕಡಿಮೆ ಅಂದರೆ ರಕ್ತ ಹಾಕ್ಸ್ಲಿಕ್ಕೆ ಹೋಗ್ತೀಯ? ಎಸ್ ರಕ್ತ ಹಾಕ್ಸ್ಲಿಕ್ಕೆ. ಓಕೆ. ಅಲ್ಲಿ ಹೋದ್ರೆ ನಿಮಗೆ ಒಂದಿನದಲ್ಲಿ ಕೆಲಸ ಆಗುತ್ತಾ? ಎಸ್ ಹಾಂ, ಎಸ್ ಕೆಲಸ ಮಾಡ್ಕೊಳ್ತಾರೆ. ಅದು ಹಾಕ್ಲಿಲ್ಲ ಅಂದರೆ ನಿಮಗೆ ಸಮಸ್ಯೆ ಆಗುತ್ತೆ, ಸುಸ್ತಾಗುತ್ತೆ. ಹಾಂ, ತಲೆ ಸುತ್ತೋದು, ತಲೆ ಸುತ್ತು, ಆಮೇಲೆ ಊಟ ತಿಂಡಿ ಸರ್, ಊಟ ತಿಂಡಿ ಸೇರಲ್ಲ, ತಲೆ ಸುತ್ತು, ಒಟ್ಟಿನಲ್ಲಿ ತಿಂಗಳ ಹಾಕೊಳ್ಬೇಕು. ಅದು ನಿಮಗೆ ಕಡಿಮೆ ಆದರೆ ನಿಮ್ಗೆ ಏನು ಅನಿಸುತ್ತೆ? ಒಂಥರ ಕೈಯೆಲ್ಲ ಗ್ರೀನ್ ಆಗ್ತದೆ, ಇದನ್ನಂತ ಒಂದು ಆಮೇಲೆ ಸುಸ್ತಾಗುತ್ತೆ, ಸುಸ್ತಾಗುತ್ತೆ, ಊಟ ಏನು ಬೇಡ ಅನ್ಸುತ್ತೆ. ಊಟ ಏನು ಬೇಡ ಅನಿಸುತ್ತೆ. ಹೌದಾ? ಅವಾಗ ಏನು ಹೋಗ್ಲೇಬೇಕು, ಇಲ್ಲಾಂದರೆ ಜ್ವರ ಬರುತ್ತೆ. ಜ್ವರ ಬರ್ತದೆ. ಓಕೆ. ಇದು ನೀನು ಸಂಪರ್ಕ, ನಿನಗೆ ಕಣ್ಣಿದ್ದು ಸ್ಟ್ರೈಟಾಗಿ ಯಾಕೆ ನೋಡಲ್ಲ ನೀನು? ಸರ್ ನಾನು ಸ್ಟ್ರೈಟಲ್ಲಿ ನೋಡಿಲ್ಲ, ಅದು ದೂರದಲ್ಲ ಸ್ವಲ್ಪ ಬ್ಲರ್ ಆಗುತ್ತೆ. ಬ್ಲರ್ ಆಗುತ್ತೆ ಸ್ಟ್ರೈಟಾಗಿ ನೋಡ್ತೀನಿ. ಅಂದರೆ ಬ್ಲರ್ ಅಂದರೆ ಒಂಥರ ಬ್ಲರ್ ಆಗುತ್ತೆ, ಶೇಕ್ ಶೇಕ್ ಆಗುತ್ತೆ. ಹಾಂ, ಹೌದಾ ಸಂಪರ್ಕ? ಅದಕ್ಕೆ ಈಗ ಎಂತ ಪರಿಹಾರ ಇದು ಮಾಡ್ಕೊಂಡಿದೆ? ಅದಕ್ಕೆ ನಾನು 6 months ಒನ್ ಟೈಮ್ ಹಾಸ್ಪಿಟಲ್ ಹೋಗ್ಲೇಬೇಕು, 6 ತಿಂಗಳಿಗೆ ಒಂದ್ಸಲ ಹೋಗ್ಲೇಬೇಕು. ಲೆನ್ಸ್ ಚೇಂಜ್ ಮಾಡ್ತಾರೆ. ಲೆನ್ಸ್ ಚೇಂಜ್ ಮಾಡ್ತಾನೆ ಇರ್ತಾರ? ಅದಕ್ಕೇನು ಪರಿಹಾರ ಏನು ಅಂತ ಮುಂದಕ್ಕೆ? ಅದು ಸ್ಪೆಕ್ಟ್ ಹಾಕಿನೇ ಸರಿ ಆಗುತ್ತೆ. ಆಪರೇಷನ್ ಏನು ಬೇಡ ಅಂತ? ಆಪರೇಷನ್ ಬೇಡ ಅಂತ ಸ್ಪೆಕ್ಟ್ ಹಾಕಿ ಸರಿ ಮಾಡ್ಬೇಕಂತ ಹೇಳಿದ್ದಾರೆ. ಬ್ಲ್ಯಾಕ್ ಬಾಲ್ಸ್ ಶೇಕ್ ಆಗ್ತಾ ಇರುತ್ತೆ, ಅದು ಬ್ಲಾಕ್ ಬಾಲ್ ಶೇಕ್ ಆಗುತ್ತೆ. ಹಾಂ, ಅದೆಲ್ಲ ಸರ್ಟಿಫಿಕೇಟ್ ಎಲ್ಲ ನನ್ನ ಹತ್ರ ಇದೆಯಲ್ಲ, ಏನು ಇಟ್ಕೊಂಡಿದ್ದೀರಲ್ಲ ಅವೆಲ್ಲ ಇಟ್ಕೊಂಡಿದ್ದೀವಿ. ಹಾಂ, ಓಕೆ. ಈಗ ಅದಕ್ಕೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಓದ್ಲಿಕ್ಕೆ ಬರೀಕಿದ್ದಾಗ ಅದು ನನಗೆ ಹೇಳ್ಬೇಕು. ಅಕಸ್ಮಾತ್ ನಾನು ಬೋರ್ಡಲ್ಲಿ ಬರೆದಾಗ ಕಾಣಿಸ್ತಾ ಇದ್ದಾಗ ಸರ್ ನನಗೆ ಹಿಂಗಾಗುತ್ತೆ ಅಂತ ಹೇಳೋದನ್ನ ನೀನು ಅಷ್ಟೇ. ಹಾಂ, ಏನಾದರೂ ಸಮಸ್ಯೆ ನನಗೆ ಹೇಳ್ಬೇಕು, ಆಯಿತಾ? ನಾನು ನಿಮಗೆ ಬೇಕಾದ್ರೆ ನನ್ನ ಸಾಧ್ಯವಾದಷ್ಟು ನಿಮಗೆ ಹೋಗಿ ಬಸ್ಸಿಗೆಲ್ಲ ನಾನು ಹೆಲ್ಪ್ ಮಾಡ್ತೀನಿ.